ಕ್ವಿಕ್ ಆಗಿ ಒಂದು ಫಿಶಿಂಗ್ ಪ್ಲಾನ್ ಹೋಗ್ತಾ ಇದ್ದೀನಿ. ಇವತ್ತು ಸ್ಟ್ರೈಕ್ ಆಗಿದ್ದರಿಂದ ಕೇರಳದಲ್ಲಿದ್ದೀನಿ ಇವತ್ತು. ಸೊ ಸ್ಟ್ರೈಕ್ ಆಗಿದ್ದರಿಂದ ಸ್ವಲ್ಪ ಪ್ಲ್ಯಾನ್ ಮಾಡುವಾಗೆಲ್ಲ ಡಿಲೇ ಆಯಿತು. ಸೊ ಹೋಗೋಣ. ಸಮಯ ಈಗ ಬಂದು 3:10 ಆಗಿದೆ. 3:15 ಸ್ಟೇ ಟ್ಯೂನ್ಡ್. ಅಲ್ಲಿ ಕಾಣಿಸ್ತಾ ಇರೋದು ವಂಡರ್ಲಾ, ಕೊಚ್ಚಿ ವಂಡರ್ಲಾ ಅಂದರೆ ಅದು. ಸೊ ವಂಡರ್ಲಲ್ಲಿರಲಿ ಕರ್ಲಿ ಕ್ರ್ಯಾಬ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮಳೆಗೆ ಒಮ್ಮೆ ಒದ್ದೆ ಆಗೋ ತನಕ, ಒದ್ದೆ ಆದ್ಮೇಲೆ ಉಂಟಲ್ಲ ಫುಲ್ ಜಿಂಗಲಲ್ಲ. ಸೊ ಮೀನು ಹಿಡಿಬೇಕಾದ್ರೆ ನಮಗೆ ಫುಡ್ ಕೊಡಬೇಕಲ್ಲ, ಅದಕ್ಕೆ ಕೋಳಿಗೆ ಕೊಡುವ ಸ್ವಲ್ಪ ಫುಡ್ಡು. ಆಮೇಲೆ ನನ್ನ ಹತ್ರ ಪಿನ್ನಕ್ಕಿತ್ತು, ಪಲೆಟ್ ತುಂಬ ಇತ್ತು. ಸೊ ಪಿನ್ನಾಕ್ ಸ್ವಲ್ಪ ಇದ್ದದ್ದು, ಪಿನ್ನಾಕ್ ಸ್ವಲ್ಪ ತಗೊಂಡ್ವಿ. ಆಮೇಲೆ ಪೈನಾಪಲ್ ಎಸೆನ್ಸ್ ಸ್ವಲ್ಪ ತಗೊಂಡ್ವಿ. ಸೊ ಇಷ್ಟು ಐಟಮ್ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ಲೊಕೇಶನ್. ಸೊ ಮಿಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಗೈಸ್. ನಮ್ಮ ಜೊತೆ ಅನ್ಸರ್ ಇದ್ದಾರೆ. ಕನ್ನಡ ಮನಸ್ಸಲ್ಲ. ಸೊ ಇವರು ಅನ್ಸಾರ್ ಅಂತ ನನಗೆ ಫಿಶಿಂಗ್ ಬಂದಾಗ ಪರಿಚಯ ಆದವರು. ಇವರು ಇಲ್ಲೇ ಲೋಕಲ್ಸ್, ಅಂದರೆ ಕಡಂಬ್ರರ್ ಅಂತ ಒಂದು ಸ್ಥಳ ಇದೆ, ಅಲ್ಲಿದ್ದು ಲೋಕಲ್ಸ್ ಇವರು. ಇವರಿಗೆ ಕನ್ನಡ ಬರೋದಿಲ್ಲ. ಸಮಯ 4 ಗಂಟೆ ಆಗಿದೆ. 3:15 ರೀಚ್ ಆಗಿ ಆಮೇಲೆ ಸ್ವಲ್ಪ ಐಟಮ್ಸ್ ತಗೊಂಡು ಹೋಗ್ಲಿಕ್ಕೆ ಹೋಗಿದ್ವಿ. ಸ್ವಲ್ಪ ಮೈದಾ ಹಾಕ್ಬೇಕಾ, ಸ್ನ್ಯಾಪ್ಸ್, ಆಮೇಲೆ ಒಂದೊಂದು ಸೀವೆಲ್ ತಗೋಬೇಕು. ಆಲ್ ಸೆಟ್. ಅಲ್ಟ್ರಾ ವೈಡ್ ಆಫ್ ಮಾಡಿ. ಸೊ ಎಷ್ಟು ಜನ ಇದ್ದಾರೆ ನೋಡಿ. ನಮ್ಮ ಜೊತೆ ಬಂದು ಅನ್ಸರಲ್ಲಿ ಗ್ರೀನ್ ಟಿ ಶರ್ಟ್ ಹಾಕಿದ್ದಾರೆ. ಹಾಗೂ ಒಂದು ಸಿಕ್ತಿಲ್ಲಿ. ಶಾಬಾಸ್. ಯಾವ್ದು ಇಲ್ಲೊಂದು ಮೀನು ಸಿಕ್ತಿವಾಗ. ಒಮ್ಮೆಲೆ ಜನ ನೋಡಿ, ಜನ ಮರಳು, ಜಾತ್ರೆ ಮರಳು, ಮೀನು ಮರಳು, ನಾನು ಮರಳು, ನೀನು ಮರಳು, ಅಷ್ಟೇ. ಜನ ಸಾಗರಲ್ಲಿ. ಸ್ಟ್ರೈಕ್ ಬೇರೆ, ಎಲ್ಲ ಫಿಶ್ ಸ್ಟ್ರೈಕ್ ಸಿಗೋಕೆ ಕಾಯ್ತಾ ಇದ್ದಾರೆ. ಈ ಸ್ಟ್ರೈಕ್ ಇರೋ ಸಮಯದಲ್ಲಿ ಎಲ್ಲರೂ ಮೀನಿನ ಸ್ಟ್ರೈಕ್ ಸಿಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ದಿ ಗ್ರೇಟ್ ಕೇರಳ. ಸಣ್ಣದಾದ್ರೂ ದೊಡ್ಡ ಉಪಕಾರ ಇದರದ್ದು, ಸಿಕ್ಕಿಸೋದು. ಸೂಪರ್. ಸೊ ಈ ಥರ ಥ್ರೋ ಮಾಡಬೇಕು. ನಾನು ಮಾತ್ರ ಇಲ್ಲಿ ಒಂದು ಫಿಶಿಂಗ್ ರಾಡ್ ಇಟ್ಕೊಂಡು ಬಂದದ್ದು. ಎಲ್ಲರೂ ಒಬ್ಬೊಬ್ಬರ ಕೈಯಲ್ಲಿ 3 ಫಿಶಿಂಗ್ ರಾಡ್, ಎಲ್ಲ ಸೈಜ್, ಎಲ್ಲ ಬ್ರ್ಯಾಂಡ್, ಎಲ್ಲ ರೀಲ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಒಬ್ಬರ ಕೈಯಲ್ಲಿ 3-4 ಮಿನಿಮಮ್ ಇದೆ. ಒಂದ್ಲಿ ನಾನು ನೆಟ್ ತೆಗೆದ ಮೇಲೆ ಮೊದಲ ಮೀನು ಇದರೊಳಗಡೆ ಹೋಗ್ಲಿಕ್ಕೆ ಯಾವ ಸರಿ